ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ರೀತಿ ತೊಂಡೆಕಾಯಿ ಪಲ್ಯ ಮಾಡೋಣ. ಏನಂದರೆ ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ಸ್ಟೈಲಲ್ಲಿ ತೊಂಡೆಕಾಯಿ ಪಲ್ಯ. ಅದಕ್ಕೆ ಬೇಕಾಗಿರೋ ಐಟಮು ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4, ಖಾರದ ಮೆಣಸಿನ್ಕಾಯಿ ಒಂದು 4, ಉಪ್ಪು ಮತ್ತು ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಂದು ಸ್ವಲ್ಪ ಹುಣಸೆಹಣ್ಣು. ಈಗ ಒಂದು ಕುಕ್ಕರಲ್ಲಿ ತೊಂಡೆಕಾಯಿ ಹಾಕೊಳ್ಳೋಣ. ತೊಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ತೊಂಡೆಕಾಯಿ ಬೇಯೋದಕ್ಕೆ. ಅರಿಶಿನ ಪುಡಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಬಾಯ್ಲಾಗಲಿ ಅಂತ ಹಾಕ್ತಾಯಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಅಂಟಿಸಿ 1-2 ವಿಜಿಲ್ ಬರ್ಸ್ಕೊಳ್ಳೋಣ. ಮತ್ತು ಅದು ವಿಜಿಲ್ ಬರೋಷ್ಟೊತ್ತಿಗೆ ನಾವು ಬಾಣಲಿಯಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಮತ್ತು ಇದನ್ನು ಸೈಡಿಗೆ ತೆಗೆದುಕೊಂಡು ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಅಂದರೆ ಖಾರದ ಮೆಣಸಿನ್ಕಾಯಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಮತ್ತು ಕೊಬ್ಬರಿನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ತರಿಯಾಗಿ ಈ ಥರ ರುಬ್ಬೇಕು. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಸಹ ಹಾಕ್ಕೊಳ್ಳೋಣ. ಆವಾಗ ಹುಣಸೆಹಣ್ಣು ತೊಗೊಂಡಿದ್ನಲ್ಲ ಅದನ್ನು ನೆನೆಸಿಕೊಂಡಿದ್ದೀನಿ, ಮತ್ತು ಅದರ ರಸ ಹಾಕ್ಕೊತಾ ಇದ್ದೀನಿ. ಮತ್ತು ತೊಂಡೆಕಾಯಿ ಹಾಕ್ಕೊಳ್ಳೋಣ, ಬೇಯಿಸಿಕೊಂಡಿರೋದು. ತೊಂಡೆಕಾಯಿ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸೋಣ. ಈ ಥರ ಯಾವಾಗೂ ನಾವು ಸಾಂಬಾರ್ಗೆ ಹಾಕಿ ಮಾಡ್ಕೊತೀವಿ. ಈ ಥರ ಒಂದು ಸತಿನೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.